ಝೆರೋದ ಕೈಟ್ ಟ್ಯುಟೋರಿಯಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ MTF ಬಗ್ಗೆ ಇವತ್ತಿನ ವಿಡಿಯೋ ಆಗಿರುತ್ತೆ. ನಿಮಗೆಲ್ಲ ಗೊತ್ತಿದೆ, ಟ್ರೇಡ್ ಮಾಡೋಕ್ಕೆ ಹೋದ್ರಿ ಅಂತಂದರೆ ನೀವು ಯಾವುದೇ ಬ್ರೋಕರಲ್ಲಾಗಿದ್ರು ನಿಮಗೆ ಲೆವರೇಜ್ ಅಂತ ಕೊಡ್ತಾಯಿದ್ರು. ಅಂದರೆ ಅದು ಇಂಟ್ರಾಡೇ ಕ್ಯಾಶ್ ಮಾರ್ಕೆಟ್ ಟ್ರೇಡ್ ಆದರೆ F&Oಗೆ ಲೆವರೇಜ್ನ ತೆಗೆದುಬಿಟ್ಟಿದ್ರು. ಸೊ ಇಂಟ್ರಾಡೇ ಕ್ಯಾಶ್ ಮಾರ್ಕೆಟಲ್ಲಿ ನೀವೇನೋ ಟ್ರೇಡ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ 5 ಟೈಮ್ಸ್ ಲೆವರೇಜ್ ಕೊಡ್ತಾಯಿದ್ರು ಸುಮಾರು ಒಂದು ಇನ್ಸ್ಟ್ರೂಮೆಂಟ್ಗಳಲ್ವಾ. ಅದೇ ಇನ್ವೆಸ್ಟ್ಮೆಂಟಿಗಾದರೆ ಆ ಥರ ಇರಲಿಲ್ಲ. ಇನ್ವೆಸ್ಟ್ಮೆಂಟಲ್ಲಿ ನಿಮ್ಮ ಖಾತೆಯಲ್ಲಿ ಎಷ್ಟು ದುಡ್ಡಿರುತ್ತೋ ಅಷ್ಟು ದುಡ್ಡಿಂದ ಮಾತ್ರ ನೀವು ಶೇರ್ಗಳನ್ನ ಖರೀದಿ ಮಾಡ್ಬೋದಾಗಿತ್ತು. ಆದರೆ ಈಗ ಅಲ್ಲೂ ಕೂಡ ಈ ರೀತಿಯಾಗಿ ಒಂದು ಮಾರ್ಜಿನ್ ಕೊಡುವಂಥದ್ದು, ಒಂದು ಸಾಲ ಕೊಡುವಂಥ ವ್ಯವಸ್ಥೆ ಬಂದಿದೆ. ಅದೇ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ. ಅಂದರೆ ನೀವು ಇನ್ವೆಸ್ಟ್ ಮಾಡಬೇಕಾದ್ರೂ ಕೂಡ ನೀವು ಪಾರ್ಷಿಯಲಿ ನಿಮ್ಮ ದುಡ್ಡು ಇನ್ನು ಮಿಕ್ಕಿದ್ದನ್ನು ನಿಮ್ಮ ಬ್ರೋಕರ್ಗಳು ಯಾರು ಇರ್ತಾರೋ ಅವ್ರ ಹತ್ರ ನೀವು ದುಡ್ಡನ್ನು ತೊಗೊಂಡು ನೀವು ಇನ್ವೆಸ್ಟ್ ಮಾಡುವಂಥ ವ್ಯವಸ್ಥೆ. ಉದಾಹರಣೆಗೆ ಇದರಲ್ಲಿ ಸುಮಾರು ಫಸ್ಟ್ ಆಫ್ ಆಲ್ MTFನ ನೀವು ಎನೇಬಲ್ ಮಾಡ್ಕೋಬೇಕು ಅಂತಂದರೆ ಇದು ಝೆರೋದಾದಲ್ಲಿ ಬರೀ NSE ಸೆಗ್ಮೆಂಟಿಗೆ ಅವೈಲೇಬಲ್ ಇದೆ. ಅಂದರೆ ಇವಾಗ ಒಂದು ಸ್ಟಾಕು NSEನಲ್ಲೂ ಲಿಸ್ಟ್ ಆಗಿರುತ್ತೆ, BSEನಲ್ಲೂ ಲಿಸ್ಟ್ ಆಗಿರುತ್ತೆ. ಆದರೆ ನೀವು ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿನ ಯೂಸ್ ಮಾಡಬೇಕು ಅಂದರೆ ನೀವು NSEನಲ್ಲಿ ಮಾತ್ರ ಖರೀದಿ ಮಾಡೋಕ್ಕೆ ಇಲ್ಲಿ ಅವಕಾಶ ಇದೆ. ಉದಾಹರಣೆಗೆ ನಾನು 2 ಸ್ಟಾಕ್ಗಳನ್ನು ತೊಗೊಂಡಿದ್ದೀನಿ. ಡಿಸ್ಕ್ಲೇಮರ್, ಇದು ಬರೀ ಎಜುಕೇಷನಲ್ ಪರ್ಪಸ್ಸಿಗಾಗಿರುತ್ತೆ. ಇದೇ ಸ್ಟಾಕ್ನ ತೊಗೊಳೋದು ಅಂತಲ್ಲ. ಇದ್ರ ಬಗ್ಗೆ ಡೀಟೇಲ್ ಆಗಿ ಇವತ್ತು ಮಾತಾಡ್ತಗೋಣ. MTFನ ಯಾವ ರೀತಿ ಎನೇಬಲ್ ಮಾಡ್ಕೊಳೋದು, ಯಾವ ರೀತಿ ಚಾರ್ಜಸ್ ಬೀಳ್ತಾ ಹೋಗುತ್ತೆ, ಯಾವ ರೀತಿ ನಾವು ಪ್ಲಾನ್ ಮಾಡ್ತಾ ಹೋಗ್ಬೋದು ನೀವು ಖರೀದಿ ಮಾಡೋದಾದರೆ ಅಂತ ಅಷ್ಟನ್ನು ಕೊಡ್ತೀನಿ. ಸೊ ಕೊನೆ ತನಕ ನೋಡ್ತಾ ಹೋಗಿ. ಉದಾಹರಣೆಗೆ ಯಾವುದೋ ಒಂದು ಸ್ಟಾಕಲ್ಲಿ ನೀವು ಉದಾಹರಣೆ ಟಾಟಾ ಮೋಟರ್ಸ್ ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ. ನೀವು MTF ಅಲ್ಲಿ ಬೈ ಮಾಡಬೇಕು ಅಂತಿದ್ದೀರಾ ಅಂತ ಅಂದ್ಕೊಳ್ಳಿ. ನೋಡಿ, ಇಲ್ಲಿ BSEಗೆ ಹೋದರೆ ನಿಮಗೆ ಇಲ್ಲಿ ಆಪ್ಷನ್ ಬರೋದಿಲ್ಲ. ಬಟ್ ನೀವು NSE ಅಂತ ಹೋದರೆ ನಿಮಗೆ ಇಲ್ಲಿ MTF ಅಂತ ಒಂದು ಆಪ್ಷನ್ ಬರ್ತಾ ಇದೆ. ಇಲ್ಲಿ ಆರ್ಡರ್ ಟೈಪ್ಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇದೆ ಕೈಟ್ ಟ್ಯುಟೋರಿಯಲ್ ಪ್ಲೇಲಿಸ್ಟ್ನಲ್ಲಿ, ನೀವು ಚೆಕ್ಔಟ್ ಮಾಡ್ಬೋದು. MTF ಅನ್ನೋದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಿದ್ದಾಗ ಏನು ಹೇಳ್ತು, ಫಸ್ಟು ನೀವು ಎನೇಬಲ್ ಮಾಡ್ಕೋಬೇಕು MTFನ ಅಂತ ಹೇಳ್ತು. ಅಂದರೆ ನಿಮಗೆ ಬೈ ಡಿಫಾಲ್ಟ್ ಆಗಿ ಎನೇಬಲ್ ಆಗಿರೋದಿಲ್ಲ ಇದು. ನೋಡಿ, ಆಕ್ಟಿವೇಟ್ ಮಾಡ್ಕೋಬೇಕು ಇದನ್ನ. ನೀವು ಪ್ಲೆಡ್ಜ್ ಇನ್ಸ್ಟ್ರಕ್ಷನ್ನ ಹೋಗ್ಬಿಟ್ಟು ಅಲ್ಲೊಂದು OTP ಏನೋ ಬರುತ್ತೆ. ನೀವು ಎನೇಬಲ್ ಅಂತ ಕಂಟಿನ್ಯೂ ಅಂತ ಕೊಟ್ಟರೆ, ನೀವು ಪ್ಯಾನ್ ಕಾರ್ಡ್ ಕೊಟ್ಟರೆ ನಿಮ್ಮ ಮೊಬೈಲ್ ನಂಬರ್ಗೆ ಅಥವಾ ಇಮೇಲ್ ನಂಬರ್ಗೆ OTP ಬರುತ್ತೆ. ಅದನ್ನು ಕೊಟ್ಟ ಮೇಲೆ ಅವರಿಗೆ ರಿಕ್ವೆಸ್ಟ್ ಹೋಗುತ್ತೆ. ಒಂದು ದಿನದೊಳಗಡೆ ಅವರು ಅಪ್ರೂವಲ್ ಮಾಡ್ತಾರೆ MTFನ. ಆಮೇಲೆ ನಂತರ ಮಾತ್ರ ನೀವು MTF ಫೆಸಿಲಿಟಿನ ಯೂಸ್ ಮಾಡ್ತಾ ಹೋಗ್ಬೋದು. ಸೊ MTF ಫೆಸಿಲಿಟಿನ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಸೇಮ್ ನಿಮಗೆ ಯಾವ ರೀತಿಯಾಗಿ ಮಾರ್ಜಿನ್ ಫಂಡಿಂಗ್ ಅಂತ ಇಲ್ಲಿ ತೋರಿಸ್ತಾ ಇರುತ್ತೆ MTF ಆಪ್ಷನ್ ಅಂತ. ನೀವು ಇವಾಗ ಉದಾಹರಣೆಗೆ ಒಂದು 10 ಶೇರ್ಗಳನ್ನು ತೊಗೋಬೇಕು ಅಂತಿದ್ದೀರಾ ಅಂತ ಅಂದ್ಕೊಳ್ಳಿ, ಯಾವುದೋ ಟಾಟಾ ಮೋಟರ್ಸ್ನ. ನಿಮಗೆ 10 ಶೇರ್ ತೊಗೋಬೇಕು ಅಂತಂದರೆ 720 × 10 ಅಷ್ಟು ದುಡ್ಡು ಬೇಕಾಗ್ತಿತ್ತಲ್ವ. ಆದರೆ ಇಲ್ಲಿ ನೋಡಿ ಮಾರ್ಜಿನ್ ಅಂತ ಏನು ತೋರಿಸ್ತಾ ಇದೆ, ₹1598 ಇದ್ದರೆ ಸಾಕು, ನೀವು 10 ಶೇರ್ನ ತೊಗೋಬೋದು ಅಂತ. ಕಂಪ್ಯಾರಿಸನ್ಗೆ ತೋರಿಸ್ತೀನಿ. ನೀವು ರೆಗ್ಯುಲರ್ ಆಗಿ ಪ್ಲೇಸ್ ಮಾಡೋಕ್ಕೆ ಹೋಗಿದ್ರೆ 10 ಶೇರ್ ತೊಗೊಳಕ್ಕೆ ಟಾಟಾ ಮೋಟರ್ಸ್ದು ₹7,240 ಬೇಕಾಗಿತ್ತು. ಆದರೆ ನೀವು MTF ಕೆಳಗಡೆ ತೊಗೊಳಕ್ಕೆ ಹೋದರೆ ಹೇಗೆ ಅದು ಎನೇಬಲ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಎನೇಬಲ್ ಮಾಡ್ಕೋಬೇಕು ನೀವು, ಇಲ್ಲಾಂದರೆ ಬಿಡೋದಿಲ್ಲ. ಸೊ ಎನೇಬಲ್ ಮಾಡಿಕೊಂಡು ನೀವು ಆಮೇಲೆ ನೀವು ಬೈ ಮಾಡೋಕ್ಕೆ ಬರ್ತಾ ಇದ್ದೀರಾ ಅಂತಂದರೆ ₹1,598 ಸಾಕು. ಮಿಕ್ಕಿದ್ದೇನಾಯಿತು, ಮಿಕ್ಕಿದ್ದು ಝೆರೋದಾದವರು ಫಂಡ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಈ ಫಂಡ್ ಮಾಡೋದಕ್ಕೆ ಯಾವ್ಯಾವ ಸ್ಟಾಕ್ಗಳಿಗೆ ಅಥವಾ ಯಾವ್ಯಾವ ಇನ್ಸ್ಟ್ರೂಮೆಂಟ್ಗಳಿಗೆ ಈ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಅವೈಲೇಬಲ್ ಇದೆ ಅಂತ ನೋಡೋಣ. ನೋಡಿ, ಮೊದಲನೇದಾಗಿ ನೀವು ಎನೇಬಲ್ ಮಾಡ್ಕೋಬೇಕು ಅಂತಂದರೆ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿನ ನಾನು ಆಗಲೇ ಹೇಳಿದಾಗೆ ಫಸ್ಟು ನೀವು ಯಾವುದೋ ಒಂದು ಇನ್ಸ್ಟ್ರೂಮೆಂಟಲ್ಲಿ NSE ಅನ್ನೋದ್ರ ಮೇಲೆ ಬೈ ಅಂತ ನೀವು ಕೊಟ್ಟರೆ ನಿಮಗೆ ಅದು ಕಂಟಿನ್ಯೂ ಮಾಡಿ ಅಂತ ಕೇಳುತ್ತೆ. ನೀವು ಪ್ಯಾನ್ ನಂಬರ್ ಕೊಟ್ಟು OTP ಕೊಟ್ಟು ಅಪ್ರೂವಲ್ ಬಂದಮೇಲೆ ನಿಮ್ಮದು ಕಂಟಿನ್ಯೂ, ಅದು ಅಪ್ರೂವಲ್ ಆಗಿದೆ ಅಂತ. ಅಪ್ರೂವಲ್ ಆದಮೇಲೆ ನೀವು ಇಲ್ಲಿ ಒಂದು ಡೆಡಿಕೇಟೆಡ್ ಒಂದು ಲಿಸ್ಟನ್ನು ಕೊಟ್ಟಿದ್ದಾರೆ, ಒಂದು ಶೀಟ್ನ ಕೊಟ್ಟಿದ್ದಾರೆ ಇವರು, ಯಾವ್ಯಾವುದಕ್ಕೆ ನಾವು ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿನ ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂತ. ಈ ಎಲ್ಲ ಸ್ಟಾಕ್ಗಳು, ಇನ್ಸ್ಟ್ರೂಮೆಂಟ್ಗಳು ಇದೆ. ಕೆಲವೊಂದು ETFಗಳು ಕೂಡ ಇದೆ. ಇಲ್ಲಿ F&O ಸ್ಟಾಕ್ಗಳಿದೆ, ನಾನ್ F&O ಸ್ಟಾಕ್ಗಳಿದೆ, ಕೆಲವೊಂದು ಬಾಂಡ್ಗಳಿದೆ. ಅದೇ ರೀತಿಯಾಗಿ ಕೆಲವೊಂದು ಬೀಸ್ಗಳು, ಲಿಕ್ವಿಡ್ ಬೀಸ್ ಆಗಿರ್ಬೋದು ಅಥವಾ ಸಿಲ್ವರ್ ಬೀಸ್ ಆಗಿರ್ಬೋದು, ಗೋಲ್ಡ್ ಬೀಸ್ ಆಗಿರ್ಬೋದು, ಈ ಥರ ಕೆಲವೊಂದು ETFಗಳಿಗೂ ಇದೆ, ಸ್ಟಾಕ್ಗಳಿಗೂ ಇದೆ ಈ ಒಂದು ಏನೋ ಒಂದು ಲೆವರೇಜ್ ಅಥವಾ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಅನ್ನೋದು. ಎಷ್ಟು ಕೊಡ್ತಾರೆ ಅನ್ನೋದು ವೇರಿ ಆಗ್ತಾ ಹೋಗುತ್ತೆ. ಅದು F&O ಸ್ಟಾಕ್ ಆಗುತ್ತಾ, ನಾನ್ F&O ಸ್ಟಾಕ್ ಅನ್ನೋದು ಅಂದ್ರ ಮೇಲೂ ವೇರಿ ಆಗುತ್ತೆ. ಜೊತೆಗೆ ETF ಅನ್ನೋದ್ರ ಮೇಲೆ ಆಗುತ್ತೆ. ಸಾಮಾನ್ಯವಾಗಿ 2 ಕ್ಯಾಟಗರಿ ಇದೆ ನೋಡಿ ಇಲ್ಲಿ, ವೇರಿಯಬಲ್ ಪ್ಲಸ್ 3 ಟೈಮ್ಸ್ ಆಫ್ ಎಕ್ಸ್ಟ್ರೀಮ್ ಲಾಸ್ ಮಾರ್ಜಿನ್, ಅಷ್ಟು ಮಟ್ಟಿನ ಮಾರ್ಜಿನ್ ಕೊಡ್ತಾರೆ ಅಂತ. ಇದು F&O ಸ್ಟಾಕ್ ಆದರೆ ಸಾಮಾನ್ಯವಾಗಿ 3 ಟೈಮ್ಸ್ ಆಫ್ ಎಕ್ಸ್ಟ್ರೀಮ್ ಲಾಸ್ ಮಾರ್ಜಿನ್ ಇದೆ. ETF ಅಥವಾ ಬೇರೆ F&O ಎಲಿಜಿಬಲ್ ಅಲ್ಲದೆ ಇರೋ ಸ್ಟಾಕ್ ಆದರೆ 5 ಟೈಮ್ಸ್ ಆಫ್ ಮಾರ್ಜಿನ್. ಅಂದರೆ ಅರ್ಥ ಏನಾಗುತ್ತೆ ಅಂತಂದರೆ 3 ಟೈಮ್ಸ್ ಆಫ್ ಅಪ್ಲಿಕೇಬಲ್ ಮಾರ್ಜಿನ್ ಅಂತಂದರೆ ನಿಮಗೆ ಅಪ್ಲಿಕೇಬಲ್ ಮಾರ್ಜಿನ್ ನಿಮಗೆ ಕಮ್ಮಿ ಬೀಳ್ತದೆ. ಅಂದರೆ ಜಾಸ್ತಿ ಲೆವರೇಜ್ ಕೊಡ್ತಾರೆ. F&O ಸ್ಟಾಕ್ ಆದರೆ ಲೆವರೇಜ್ ಜಾಸ್ತಿ, ಯಾಕಂದರೆ ರಿಸ್ಕ್ ಕಮ್ಮಿ ಇರುತ್ತೆ ಅಂತ. ಬಟ್ F&O ಅಲ್ಲದೆ ಇರುವಂಥ ಸ್ಟಾಕ್ ಆದರೆ ರಿಸ್ಕ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಲೆವರೇಜು ನಿಮಗೆ ಕಮ್ಮಿ ಕೊಡ್ತಾ ಹೋಗ್ತಾರೆ. ಉದಾಹರಣೆಗೆ ಇಲ್ಲಿ ನೋಡಿ, ಫಸ್ಟಿಗೆ ಆರ್ತಿ ಇಂಡಸ್ಟ್ರೀಸ್ ಇದೆ. ಆರ್ತಿ ಇಂಡಸ್ಟ್ರೀಸ್ಗೆ ನಿಮಗೆ 25.6 ಮಾರ್ಜಿನ್ ಇದ್ದರೆ ಸಾಕು. ಅಂದರೆ ನೀವು ₹100 ತೊಗೊಳಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ₹25.60 ಇದ್ದರೆ ಸಾಕು ಅಂತ ನೀವು ಅರ್ಥ ಮಾಡ್ಕೋಬೋದು. ಅಲ್ಲಿಗೆ ಎಷ್ಟು, ಇನ್ನು 3.91 ಪಟ್ಟು ಅವರೇ ಕೊಡ್ತಾರೆ ಅನ್ನಂಗೆ ಆಯ್ತಲ್ವಾ. ಅದೇ ರೀತಿ ನೀವು ಉದಾಹರಣೆಗೆ ಇವಾಗ ಯಾವುದೋ ಒಂದು ಸುಮ್ಮನೆ ತೋರಿಸ್ತಾ ಇದ್ದೀನಿ, ಏಷ್ಯನ್ ಪೇಂಟ್ ಅನ್ನೋ ಸ್ಟಾಕ್ ಇದೆ ಅಂತ ಅನ್ಕೊಳ್ಳೋಣ. ಏಷ್ಯನ್ ಪೇಂಟಿಗೆ ನೋಡಿ 20% ಮಾರ್ಜಿನ್ ಇದ್ದರೆ ಸಾಕು, 5 ಟೈಮ್ಸ್
ಕೊಡ್ತಾರೆ. ಅಂದರೆ 100 ರೂಪಾಯಿ ನೀವೇನಾದ್ರು ತೊಗೊಳಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ನೀವೇನಂತ ಅರ್ಥ ಮಾಡ್ಕೋಬೋದು, 20 ರೂಪಾಯಿ ನಿಮ್ಮ ಹತ್ರ ಇರಬೇಕು. ಇನ್ನು ಮಿಕ್ಕಿದ್ದು 5 ಟೈಮ್ಸ್ ಅಂದರೆ 100 ರೂಪಾಯಿ ಖರೀದಿ ಮಾಡೋಕ್ಕೆ ಬಿಡ್ತಾರೆ, ಅದರಲ್ಲಿ ನೀವು 20 ರೂಪಾಯಿ ಇಟ್ಕೊಂಡ್ರೆ ಸಾಕು. ಇನ್ನು 5 ಟೈಮ್ಸು ಅಲ್ಲಿಗೆ ಝೆರೋದವರೆ ಕೊಡ್ತಾರೆ ಅನ್ನೋದಾಯಿತು. ಈ ರೀತಿಯಾಗಿ ನೀವು ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಯಾವ್ಯಾವುದು ಎಲಿಜಿಬಲ್ ಇದೆ, ಎಲ್ಲ ಸ್ಟಾಕ್ ಎಲಿಜಿಬಲ್ ಇಲ್ಲ, ಸರಿಸುಮಾರು ಒಂದು 300-350 ಸ್ಟಾಕ್ಗಳು ಇನ್ಕ್ಲೂಡಿಂಗ್ ETF 387 ETFಗಳನ್ನು ಅವರು ಅವಾಯ್ಡ್ ಮಾಡಿದ್ದಾರೆ ಸದ್ಯಕ್ಕೆ. ಇದು ಮುಂದೆ ಜಾಸ್ತಿ ಆಗ್ತಾ ಹೋಗ್ಬೋದು. ಇಲ್ಲ ಯಾಕೆಂತಂದರೆ ನೀವು ಗ್ರೂಪ್ ನೋಡ್ತಾ ಬರೋದಾದರೆ ಇದನ್ನೆಲ್ಲ ಗ್ರೂಪ್ 1 ಕ್ಯಾಟಗರಿ ಅಂತ ಕನ್ಸಿಡರ್ ಮಾಡಿದ್ದಾರೆ. ಸೊ ಇದು ಯಾವ್ಯಾವ್ದು ಇನ್ಸ್ಟ್ರೂಮೆಂಟ್ಗೆ ಅವೈಲೇಬಲ್ ಇದೆ ಅಂತ ಗೊತ್ತಾಗ್ತಾ ಹೋಯಿತು. ಈಗ ಯಾವ ರೀತಿ ಇದು ವರ್ಕ್ ಆಗ್ತಾ ಹೋಗುತ್ತೆ ಅಂತಂದರೆ ನೋಡಿ, ನೀವು ಫಸ್ಟು ಚಾರ್ಜಸ್ಗಳನ್ನು ಅವರ FAQ ಸೆಕ್ಷನಲ್ಲೇ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಝೆರೋದಲ್ಲಿ ನಿಮಗೆ ಸದ್ಯಕ್ಕೆ ಗೊತ್ತಿದೆ, ಏನಾದರೂ ನೀವು ಡೆಲಿವರಿ ತೊಗೊತಾ ಇದ್ದೀರಾ ಶೇರ್ಗಳನ್ನು ಅಂತಂದರೆ ನಿಮಗೆ ಯಾವುದೇ ರೀತಿಯಾದಂಥ ಬ್ರೋಕರೇಜ್ ಇಲ್ಲ ಅಲ್ವಾ. ಬರೀ ಇಂಟ್ರಾಡೇನಲ್ಲಿ ನೀವು ಟ್ರೇಡ್ ಮಾಡ್ತಿದ್ದೀರಾ, MIS ಅಂತ ಪ್ಲೇಸ್ ಮಾಡ್ತಿದ್ದೀರಾ ಅಂದರೆ ಮಾತ್ರ ನಿಮಗೆ 20 ರೂಪಾಯಿ ಅಥವಾ 0.005% ವಿಚ್ ಎವರ್ ಇಸ್ ಲೋಯರ್ ಅಂತ ನಿಮಗೆ ಬೀಳ್ತಾ ಹೋಗುತ್ತೆ. ಆದರೆ ನೀವು ನಿಮ್ಮ ದುಡ್ಡನ್ನು ಕೊಟ್ಬಿಟ್ಟು ನೀವು ಡಿಮ್ಯಾಟ್ ಖಾತೆಗೆ ತೊಗೊಂಡು ಹೋಗ್ತಾ ಇದ್ದೀರಾ ಅಂದರೆ ಕ್ಯಾಶ್ ಆ್ಯಂಡ್ ಕ್ಯಾರಿ ಡೆಲಿವರಿ ಟ್ರೇಡ್ನ ತೊಗೊತಾ ಇದ್ದೀರಾ ಅಂದರೆ ಯಾವುದೇ ರೀತಿಯಾದಂಥ ಬ್ರೋಕರೇಜ್ ಇರಲಿಲ್ಲ. ಆದರೆ MTF ಟ್ರೇಡಲ್ಲಿ ನಿಮಗೆ ಬ್ರೋಕರೇಜ್ನ ಚಾರ್ಜ್ ಮಾಡ್ತಾರೆ. ಅಂದರೆ 0.03% ಅಥವಾ 20 ರೂಪೀಸ್ ವಿಚ್ ಎವರ್ ಇಸ್ ಲೋಯರ್ ಡೆಲಿವರಿ ತೊಗೊತಾ ಇದ್ರು. ಆದ್ರೂ ಕೂಡ MTF ಅಂದ್ರೆ ನೋಡಿ ಡೆಲಿವರಿ, ಇದರಲ್ಲಿ MTF ಅಲ್ಲಿ ನಾನು ಇಂಟ್ರಾಡೇ ಟ್ರೇಡ್ ಮಾಡ್ಬೋದಾ ಅಥವಾ ನಾನು ಅದನ್ನು CNC ಆರ್ಡರ್ ಅಂತ ಕನ್ಸಿಡರ್ ಮಾಡ್ಬೋದಾ ಅಂದರೆ ಇಲ್ಲ, MTF ಅಂತಲೇ ಕನ್ಸಿಡರ್ ಆಗುತ್ತೆ. ನಿಮ್ಮ ಹೋಲ್ಡಿಂಗಿಗೆ ಬಂದು ಕೂತ ಮೇಲೂ ಕೂಡ ಅದು M ಅಂತ ಒಂದು ಸಿಂಬಲಲ್ಲಿ ಕಾಣಿಸ್ತಾ ಇರುತ್ತೆ. ಮತ್ತು MTF ಆರ್ಡರ್ಗಳು ಬೈ ಡಿಫಾಲ್ಟು ಅವತ್ತಿನ ದಿನನೇ ನೀವು ಪ್ಲೆಡ್ಜ್ ಮಾಡಬೇಕು. ಹೌದು, ಪ್ಲೆಡ್ಜ್ ಮಾಡೋದು ಯಾವ ರೀತಿ ಇಲ್ಲ ಅನ್ನೋದು ಕೂಡ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ ಕೈ ಟ್ಯೂಟರಲ್ಲಿ. ಪ್ಲೆಡ್ಜ್ ಮಾಡಿದ್ರೆ ಏನು ಮಾಡ್ತಾರೆ, ನಮ್ಮ ಹೋಲ್ಡಿಂಗಲ್ಲಿರುವಂಥ ನೀವು ಇನ್ವೆಸ್ಟ್ ಮಾಡಿರುವಂಥ ಸ್ಟಾಕ್ಗಳನ್ನು ಪ್ಲೆಡ್ಜ್ ಮಾಡಿದ್ರೆ ನಿಮಗೇನಾಗುತ್ತೆ, ಅದರಿಂದ ಮಾರ್ಜಿನ್ ಸಿಗುತ್ತೆ, ಅದರಿಂದ ನೀವು ಟ್ರೇಡ್ ಮಾಡ್ತಾ ಹೋಗ್ಬೋದಲ್ವಾ. ಆದರೆ MTF ಆರ್ಡರ್ಗಳು ಅದು ಆಪ್ಷನಲ್ ಆಗಿತ್ತು. ನೀವು ಮಾಮೂಲಿಯಾಗಿ ನೀವು ತೊಗೊತಿದ್ರೆ ಅಂದರೆ ಕೆಲವರು ಮಾಡ್ತಾ ಇದ್ರು, ಪ್ಯೂರ್ ಇನ್ವೆಸ್ಟರ್ಸ್ ಆದರೆ ಅವರು ಪ್ಲೆಡ್ಜ್ ಮಾಡ್ದಲ್ಲೇ ಹೋಗ್ಬೋದಾಗಿತ್ತು. ಆದರೆ ನೀವು ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಯೂಸ್ ಮಾಡಿಕೊಂಡು ನೀವು ಸ್ಟಾಕ್ಗಳನ್ನು ಬೈ ಮಾಡ್ತಾ ಇದ್ದೀರಾ ಅಂತಂದರೆ ಕಂಪಲ್ಸರಿಯಾಗಿ ನೀವು ಅವತ್ತಿನ ದಿನ ಮುಗಿಯೋದ್ರೊಳಗಡೆ ನೀವು ಪ್ಲೆಡ್ಜ್ ಮಾಡಲೇಬೇಕು. ನಿಮಗೆ ಒಂದು ಕಾಲು ಬರ್ತಾ ಹೋಗುತ್ತೆ, ಜೊತೆಗೆ ಇಮೇಲು ಬರ್ತಾ ಹೋಗುತ್ತೆ ಝೆರೋದಿಂದ. ರಾತ್ರಿ ಅಥವಾ ಸಂಜೆ 7 ಗಂಟೆ ಒಳಗಡೆ ಆಗಲಿ ನೀವು CDSL ಅಥವಾ ಇವರು CDSL ಜೊತೆ ಟೈಪ್ ಇದೆ ಅಲ್ವಾ, ಅಲ್ಲಿ ಹೋಗಿ ನಿಮಗೆ ಒಂದು ಲಿಂಕ್ ಕೊಟ್ಟಿರ್ತಾರೆ, ಅಲ್ಲಿ ಹೋಗಿ ನೀವು OTPನ ಎಂಟ್ರಿ ಮಾಡಿ ನೀವು ಪ್ಲೆಡ್ಜನ್ನು ಕನ್ಫರ್ಮ್ ಮಾಡಬೇಕು. ಅಕಸ್ಮಾತ್ ನೀವು ಪ್ಲೆಡ್ಜ್ ಮಾಡಲಿಲ್ಲ, ಇವತ್ತು MTF ಅಲ್ಲಿ ಒಂದು 10 ಶೇರೋ 50 ಶೇರೋ ನೀವು ತೊಗೊಂಡಿದ್ದಾರೆ ಯಾವುದೋ ಒಂದು ಸ್ಟಾಕಿಂದು, ನೀವು 7 ಗಂಟೆ ಒಳಗಡೆ ನೀವು ಅದನ್ನ ಪ್ಲೆಡ್ಜ್ ಮಾಡೋದು ಮರ್ತು ಬಿಟ್ರಿ ಅಂತಂದರೆ ಏನಾಗುತ್ತೆ ಹೋಗುತ್ತೆ. ಸೊ ಮಾರನೇ ದಿನದಿಂದ ನಿಮ್ಗೆ ಏನು ಮಾಡ್ತಾರೆ, ಅದನ್ನ ಕ್ಯಾಶ್ ಆ್ಯಂಡ್ ಕ್ಯಾರಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳಿ ಅಂತ ನಿಮ್ಗೆ ಮೈನಸ್ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ನೀವು ಇವಾಗ ಇದನ್ನೇ ತೋರಿಸ್ತಾ ಇದ್ದೆ ಅಲ್ವಾ, ನಾನು ಇವಾಗ ಯಾವುದು ಟಾಟಾ ಮೋಟರ್ಸ್ ತೋರಿಸ್ತಾ ಇದ್ದೆ ನಿಮಗೆ. 1,000 ರೂಪಾಯಿ ಸಾಕು ನಿಮಗೆ. 1,000 ರೂಪಾಯಿ ಇದ್ದರೆ ನೀವು 10 ಶೇರ್ಗಳನ್ನು ತೊಗೊತ ಹೋಗ್ಬೋದು. ಇಲ್ಲಿ 1,598. ಆದರೆ ನೀವೇನು ಮಾಡ್ತೀರಾ, ಇದನ್ನ ನೀವು ಪ್ಲೆಡ್ಜ್ ಮಾಡೋದು ಮರ್ತು ಬಿಡ್ತೀರಾ. ನೀವು 10 ಶೇರ್ ತೊಗೊತಿದ್ರೆ ಆ್ಯಕ್ಚುಯಲ್ ಬೆಲೆ ಇದ್ರದ್ದು ಎಷ್ಟು, 10 ಶೇರಿಂದು ಅಂತಂದರೆ 7,240 ರೂಪಾಯಿ ಬೇಕಾಗುತ್ತೆ. ನೀವೇನು ಮಾಡ್ತೀರಾ, 7 ಗಂಟೆ ಒಳಗಡೆ ನೀವು ಅದನ್ನ ಕನ್ಫರ್ಮ್ ಮಾಡಬೇಕು. MTF ಅಂತ ತೊಗೊಂಡಿದ್ದೀರಾ ಅಂದರೆ ಆ ಪ್ಲೆಡ್ಜ್ ರಿಕ್ವೆಸ್ಟ್ ನಮ್ಗೆ ಏನು ಬರುತ್ತೋ ಆ ಲಿಂಕಿಗೆ ಹೋಗಿ ನೀವು ಕನ್ಫರ್ಮ್ ಮಾಡಬೇಕು. ಕನ್ಫರ್ಮ್ ಮಾಡಿಲ್ಲ ಅಂತಂದರೆ ನೀವು ಮಾರನೇ ದಿನದಿಂದ ನಿಮ್ಮ ವಾಲೆಟಲ್ಲಿ ಅದೇನು ಕೈಟ್ ಬ್ಯಾಲೆನ್ಸ್ ಇರುತ್ತೆ ಅದರಲ್ಲಿ -7,240 ಅಂತ ತೋರಿಸ್ತಾ ಹೋಗುತ್ತೆ. ನೀವು ಅದನ್ನ ಕ್ಲಿಯರ್ ಮಾಡಬೇಕು. ನೀವು ಕ್ಲಿಯರ್ ಮಾಡಲಿಲ್ಲ ಅಂತಂದರೆ ಝೆರೋದು ಅದನ್ನ ಸ್ಕ್ವೇರ್ ಆಫ್ ಮಾಡ್ಕೊತಾರೆ ಪೊಸಿಷನ್ನ, ಅಂದರೆ 10 ಶೇರ್ನ ಅವ್ರು ಸೆಲ್ ಮಾಡಿಬಿಡ್ತಾರೆ. ಏನು ಬೆಲೆ ಇರುತ್ತೋ ಆ ಬೆಲೆಗೆ ಅದು ಹೆಚ್ಚು ಕಮ್ಮಿ ಆದರೆ ಲಾಸ್ನ ನೀವು ಭರಿಸಬೇಕು. ಇವಾಗ 724 ಇರುತ್ತೆ, ಒಂದೇ ಸಲ 700 ರೂಪಾಯಿಗೆ ಬಂತು ಅಂತ ಇಟ್ಕೊಳ್ಳಿ, ಅಷ್ಟು ಲಾಸ್ 10 ಶೇರಿಗೆ ಏನಾಗುತ್ತೋ ಆ ಲಾಸ್ನ ನೀವು ಭರಿಸ್ತಾ ಹೋಗಬೇಕು. ಇಲ್ಲ ನೀವೇನು ಮಾಡಬೇಕು, ಮಾರನೇ ದಿನ ನೀವು ಅಷ್ಟು ಅಮೌಂಟನ್ನು ಕೊಟ್ಟು ನೀವು ಕ್ಯಾಶ್ ಆ್ಯಂಡ್ ಕ್ಯಾರಿ ಮಾಡ್ಕೊತ ಹೋಗಬೇಕು. ಹಾಗಾಗಿ MTF ಆರ್ಡರ್ನ ಪ್ಲೇಸ್ ಮಾಡ್ತಾ ಇದ್ದಾರೆ ಅಂದರೆ ಅವತ್ತಿನ ದಿನವೇ ನೀವು ಅದನ್ನ ಪ್ಲೆಡ್ಜನ್ನು ಕನ್ಫರ್ಮ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್, ಇದು ನಿಮಗೆ ಗೊತ್ತಿರಬೇಕು. ಸೊ ಅದಲ್ಲದೆ ಚಾರ್ಜಸ್ ಯಾವ ರೀತಿ ಬೀಳುತ್ತೆ ಅನ್ನೋದಕ್ಕೆ ಹೇಳಿದ್ನಲ್ಲ, ಪ್ಲೆಡ್ಜಿಂಗ್ ಚಾರ್ಜಸ್ಸು ಬೈ ಡಿಫಾಲ್ಟ್ ಅದು 30 ರೂಪಾಯಿ ಪ್ಲೆಡ್ಜಿಂಗ್ ಚಾರ್ಜಿಂಗ್ ಆಗುತ್ತೆ. ಅನ್ಪ್ಲೆಡ್ಜ್ ಮಾಡೋದು ಅಂತಂದರೆ ನೋಡಿ, ಪ್ಲೆಡ್ಜ್ ಮಾಡಬೇಕಾದ್ರೆ ಮಾತ್ರ ನೀವು ಅಲ್ಲಿ ಹೋಗಿ ಆ CDSL ಲಿಂಕಲ್ಲಿ ಹೋಗಿ ನೀವು OTPನ ಎಂಟ್ರಿ ಮಾಡಬೇಕು. ಆದರೆ ಅನ್ಪ್ಲೆಡ್ಜ್ ಮಾಡಬೇಕಾದ್ರೆ ನೀವು ಸೆಲ್ ಮಾಡಿದ್ರೆ ಡೈರೆಕ್ಟಾಗಿ ಸೆಲ್ ಆಗ್ತಾ ಹೋಗುತ್ತೆ, ಆಟೋಮೆಟಿಕ್ಕಾಗಿ ಅನ್ಪ್ಲೆಡ್ಜ್ ಆಗ್ತಾ ಹೋಗುತ್ತೆ. ಇದು ರೆಗ್ಯುಲರ್ ಸ್ಟಾಕ್ಗಳಿಗೂ ಕೂಡ ಅದೇ ರೀತಿ ವರ್ಕ್ ಆಗ್ತಾ ಇದೆ. ಡೆಡಿಕೇಟೆಡ್ ವಿಡಿಯೋ ಇದೆ ಪ್ಲೆಡ್ಜಿಂಗ್ ಬಗ್ಗೆ ಚಾನಲಲ್ಲಿ ನೀವು ನೋಡ್ತಾ ಹೋಗ್ಬೋದು. ಸೊ ಸ್ಕ್ವೇರ್ ಆಫ್ ಚಾರ್ಜಸ್ ಅಂತ ಬರ್ತಾ ಹೋಗುತ್ತೆ. ಸ್ಕ್ವೇರ್ ಆಫ್ ಚಾರ್ಜಸ್ ಅಂದರೆ ಇವಾಗ MTM ಲಾಸ್ಗಳನ್ನು ಅವರು ಐಡೆಂಟಿಫೈ ಮಾಡ್ತಾ ಇರ್ತಾರೆ. ಇದು ಸ್ವಲ್ಪ ಟ್ರಿಕಿ ಕಾನ್ಸೆಪ್ಟು, ನಾನು ಬರ್ತೀನಿ ಇದ್ರ ಬಗ್ಗೆ. ಸೊ ನಿಮಗೆ ಗೊತ್ತಾಗಿದೆ, ಫಸ್ಟು ನೀವು ಎಲಿಜಿಬಲ್ ಮಾಡ್ಕೋಬೇಕು MTFನ ಎಲಿಜಿಬಲ್ ಮಾಡ್ಕೊಂಡಾದ್ಮೇಲೆ ನೀವು MTF ಅಲ್ಲಿ ಯಾವ್ದಾದ್ರು ಸ್ಟಾಕ್ನ ಬೈ ಮಾಡಿದ್ರೆ ಅಂದರೆ ಅವತ್ತಿನ ದಿನ ಸಂಜೆ 7 ಗಂಟೆ ಒಳಗಡೆ ಆಗಿ ನಿಮಗೆ ಏನು ಲಿಂಕ್ ಬಂದಿರುತ್ತೋ ಅಲ್ಲಿ ಹೋಗ್ಬಿಟ್ಟು ನೀವೇನು ಮಾಡಬೇಕು, ಅದನ್ನ ಕನ್ಫರ್ಮ್ ಮಾಡಬೇಕು. ಸೊ ಕನ್ಫರ್ಮ್ ಮಾಡಲಿಲ್ಲ ಅಂತಂದರೆ ನಿಮಗೆ ಅದು ಕ್ಯಾಶ್ ಆ್ಯಂಡ್ ಕ್ಯಾರಿಯಾಗಿ ತಿರುಗುವಂಥ ಸಾಧ್ಯತೆ ಇರುತ್ತೆ. ಸೊ ಈಗ ಯಾವ ರೀತಿಯಾಗಿ ಚಾರ್ಜ್ ಮಾಡ್ತಾರೆ ಈ ಥರ MTF ಅಲ್ಲಿ, ಸುಮ್ಮನೆ ಕೊಟ್ಬಿಡ್ತಾರಾ, ಅಷ್ಟು ನಿಮಗೆ ಚಾರ್ಜ್ ಮಾಡ್ತಾರೆ. ಯಾವ ರೀತಿ ಚಾರ್ಜ್ ಅಂದರೆ 0.04% ಚಾರ್ಜಸ್ನ ಬೀಳ್ತಾ ಹೋಗುತ್ತೆ ಪ್ರತಿ ದಿನಕ್ಕೂ. ಅದು ಕಾಂಪೌಂಡೆಡ್ ಆಗ್ತಾ ಹೋಗುತ್ತೆ. ಸೊ ಒಂದು ಇಯರ್ಗೆ ಅಂತ ನೀವು ಲೆಕ್ಕ ಆಗ್ತಾ ಹೋಗೋದಾದರೆ ಸರಿಸುಮಾರು 15% ಬೀಳ್ತಾ ಹೋಗುತ್ತೆ. ಸೊ ಏನಾದರೂ ಆಬ್ಲಿಗೇಷನ್ ಇದೆಯಾ, ನಾನು MTF ಅಲ್ಲಿ ಯಾವುದೋ ಒಂದು ಶೇರ್ನ ಬೈ ಮಾಡಿದ್ದೀನಿ ಅಂತಂದರೆ ಇಷ್ಟೇ ದಿನ ಇಟ್ಕೋಬೇಕು ಆ ಥರ ಏನಾದ್ರು ಇದೆಯಾ ಅಂತಂದರೆ ಇಲ್ಲ, ನೀವು ಎಷ್ಟು ದಿನ ಬೇಕಾದರೂ ಇಟ್ಕೊತ ಹೋಗ್ಬೋದು. ಆದರೆ ನೀವು ಟೈಮ್ ಕಳೆದಂಗೂ ನಿಮ್ಮ ಏನು ಬೀಳ್ತಾ ಇರುತ್ತೆ, ನಿಮಗೆ ನೀವೇನು ಎಷ್ಟು ಸಾಲ ಅಂತ ತೊಗೊಂಡಿರ್ತೀರೋ MTF ಅಲ್ಲಿ ಅಷ್ಟಕ್ಕೆ ಚಾರ್ಜಸ್ಸು ಬೀಳ್ತಾ ಹೋಗ್ತಾ ಹೋಗುತ್ತೆ. ಸೊ
ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂತಂದರೆ ಇದು ನೀವು ಒಂದು ಮೊಮೆಂಟಮ್ ಸ್ಟ್ರಾಟಜಿ ಏನೋ ಮಾಡಿದರೆ, ಯಾವುದೋ ಒಂದು ಮೊಮೆಂಟಮ್ ಬ್ರೇಕ್ ಆಗ್ತಾ ಇದೆ, ಇಲ್ಲಿ ಒಂದು ಶಾರ್ಟ್ ಟರ್ಮಲ್ಲಿ ನಿಮಗೊಂದು ಸ್ವಿಂಗ್ ಟ್ರೇಡಿಂಗ್ ಆಪರ್ಚುನಿಟಿ ಒಂದು 5% 10% ನಿಮಗೊಂದು ಮೂಮೆಂಟ್ ಆಗುವಂಥ ಸಾಧ್ಯತೆ ಇದೆ. ಬಟ್ ನಿಮ್ಮ ಹತ್ರ ಅಷ್ಟೊಂದು ಕ್ಯಾಶ್ ಇಲ್ಲ ಇವಾಗ. ಸೊ ಆ ಆಪರ್ಚುನಿಟಿ ನಿಮಗಿದೆ ಅಂತ ಗೊತ್ತಿದೆ, ನಿಮ್ಮ ಅನಾಲಿಸಿಸ್ ಕರೆಕ್ಟ್ ಇದೆ. ಸೊ ನೀವು ಆ ಒಂದು MTF ಫೆಸಿಲಿಟಿನ ಯೂಸ್ ಮಾಡಿಕೊಂಡು ಅದನ್ನ ನೀವು ಕ್ಯಾಪ್ಚರ್ ಮಾಡ್ಕೋಬೋದು ಅಂತ ನಿಮ್ಗೆ ಅನಿಸ್ತು ಅಂದರೆ ಅಲ್ಲಿ ನೀವು ಯೂಸ್ ಮಾಡ್ತಾ ಹೋಗ್ಬೋದು. ಅಥವಾ ಯಾವುದೋ ಒಂದು ಸ್ಟಾಕು ತುಂಬ ಕರೆಕ್ಷನ್ ಆಗಿಬಿಟ್ಟಿದೆ, ಇಲ್ಲಿಂದ ಇನ್ನೂ ಕರೆಕ್ಷನ್ ಆಗುವಂಥದ್ದು ಕಮ್ಮಿ ಇದೆ, ಈಗ ಒಂದು ವ್ಯಾಲ್ಯೂ ಬೈಯಿಂಗಿಗೆ ಸಿಗ್ತಾ ಇದೆ. ಸೊ ನಾನೊಂದು 5 months 6 months ನಾನು ಹೋಲ್ಡ್ ಮಾಡಿದೆ ಅಂತಂದರೆ ನನಗೊಂದು 20 to 30% ನನಗೆ ರಿಟರ್ನ್ ಬರುವಂಥ ಸಾಧ್ಯತೆ ಇದೆ. ಅದರಲ್ಲಿ ನಾನು ಒಂದು 6 monthsಗೆ ಎಷ್ಟು ಇಂಟ್ರೆಸ್ಟ್, ಒಂದು 10% ಇಂಟ್ರೆಸ್ಟ್ ಬೀಳ್ಬೋದು ಜೆರೋದಾದಲ್ಲಿ, ಸರಿ ಸುಮಾರು. ಅದು ಕಾಂಪೌಂಡೆಡ್ ಆಗ್ತಾ ಹೋಗುತ್ತೆ, ವರ್ಷಕ್ಕೆ 15% ಬೀಳುತ್ತೆ. ಅದನ್ನ ಅಷ್ಟು ಕೊಟ್ಬಿಟ್ಟು ನನಗೆ ಲಾಭ ಉಳಿತಾ ಹೋಗುತ್ತೆ. ಆ ಥರ ನಾನು ಪ್ಲ್ಯಾನ್ ಮಾಡ್ತಾ ಹೋಗ್ಬೋದು. ಅಂದರೆ ನಿಮ್ಗೆ ಏನಾಗುತ್ತೆ, ಕೆಲವೊಂದು ಸಲ ನೀವು ಒಳ್ಳೆ ಮಾರ್ಕೆಟಲ್ಲಿ ಕರೆಕ್ಷನ್ ಆಗಿರುತ್ತೆ, ಆದರೆ ನಿಮ್ಮ ಬೈ ಮಾಡೋದಕ್ಕೆ ನಿಮ್ಮ ಹತ್ರ ದುಡ್ಡು ಇರೋದಿಲ್ಲ, ಅಥವಾ ನಿಮಗೊಂದು ಒಳ್ಳೆ ಮೊಮೆಂಟಮಲ್ಲಿ ಬ್ರೇಕ್ಔಟ್ ಆಗುತ್ತೆ ಅಂತ ಅನಿಸ್ತಾ ಇರುತ್ತೆ. ಹೀಗೆ ನಿಮ್ಮ ಹತ್ರ ಅನಾಲಿಸಿಸ್ ಇದೆ, ನಿಮ್ಮ ಹತ್ರ ನಾಲೆಡ್ಜ್ ಇದೆ, ಆದರೆ ನಿಮ್ಮ ಹತ್ರ ಅಷ್ಟು ಕ್ಯಾಪಿಟಲ್ ಇಲ್ಲ ಅದನ್ನ ಯೂಸ್ ಮಾಡ್ಕೊಳ್ಳೋಂಥದ್ದು. ಯಾಕೆಂದರೆ ಈ ಕ್ವಶನ್ನ ಸುಮಾರು ಜನ ಕೇಳ್ತಾ ಇದ್ರು, ಸರ್ ಮಾಮೂಲಿಯಾಗಿ ಮ್ಯೂಚುವಲ್ ಫಂಡ್ ರಿಟರ್ನ್ಸು ಒಂದು 15% ರಿಟರ್ನ್ ಕೊಡ್ತಾ ಇದೆ 2-3 ವರ್ಷದಿಂದ, ಪರ್ಸನಲ್ ಲೋನೇ 10%ಗೆ ಕೊಡ್ತಾರೆ, ನಾವು ಯಾಕೆ 10% ಪರ್ಸನಲ್ ಲೋನ್ನ ಒಂದು ದೊಡ್ಡ ಅಮೌಂಟಲ್ಲಿ ತೊಗೊಂಡು ಇನ್ವೆಸ್ಟ್ ಮಾಡಿ 5% ಆದರೂ ಲಾಭ ಬರುತ್ತೆ, ಬಟ್ ದೊಡ್ಡ ಅಮೌಂಟಿಗೆ 5% ಬರುತ್ತಲ್ಲ, ಈ ರೀತಿ ಯೂಸ್ ಮಾಡ್ಕೋಬೋದಲ್ಲ ಅಂತ ನೀವು ಕೇಳ್ತಾ ಇದ್ರಿ. ಹೀಗೆ ನೋಡಿ, ಇದು ಮಾರ್ಕೆಟ್ ಸೈಕಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಲೋನ್ ಅಂತ ನಿಮ್ಮದು ಎಕ್ಸ್ಟರ್ನಲ್ ಲೋನ್ ಬೀಳ್ತಾ ಹೋಗುತ್ತೆ, ಅಲ್ಲಿ ಬ್ಯಾಂಕಿಂದ ಅಪ್ಲಿಕೇಶನ್ ಇರುತ್ತೆ. ಆದರೆ ಇಲ್ಲೇನಾಗಿದೆ, ಇದು ಎಲ್ಲ ಇನ್ ಹೌಸ್ ಆಗಿದೆ. ಬ್ರೋಕರೇ ನಿಮಗೆ ಎಕ್ಸ್ಟ್ರಾ ದುಡ್ಡನ್ನು ಕೊಡ್ತಾರೆ. ಸೊ ಬ್ರೋಕರ್ ಜೊತೆಗೆ ನೀವು ಅದನ್ನ ಡೀಲ್ ಮಾಡ್ಕೊತ ಹೋಗಬೇಕು. ನೀವು ಆ MTF ನೀವು ಸ್ಟಾಕ್ನ ಸೆಲ್ ಮಾಡ್ತಾ ಹೋದರೆ ನಿಮ್ದು ಏನೊಂದು ಸಾಲ ಅಂತ ಬಿದ್ದಿರುತ್ತೋ ಅದು ಆಚೆ ಬರ್ತಾ ಹೋಗುತ್ತೆ. ಸೊ ಈಗ ಉದಾಹರಣೆಗೆ ನಾನು 2 ಥರ ಸ್ಟ್ರಾಟಜಿನ ಹೇಳ್ತೀನಿ ನೋಡಿ, ಯಾವ ರೀತಿಯಾಗಿ ನಾವು ಯೂಸ್ ಮಾಡ್ಕೋಬೋದು ಅಂತ. ಈಗ ಟಾಟಾ ಮೋಟಾರ್ಸ್ ಅನ್ನೋ ಸ್ಟಾಕ್, ಹೇಗೇನು ಇದು ಡಿಸ್ಕ್ಲೇಮರ್ ಎಜುಕೇಷನಲ್ ಪರ್ಪಸಿಗೆ ಮಾತ್ರ ಆಗಿದೆ, ಇದನ್ನೇ ನೀವು ನಂಬ್ಕೊಳಕ್ಕೆ ಹೋಗ್ಬಿಡಿ. ಈಗ ಅಥವಾ ಇದೇ ಸ್ಟಾಕನ್ನು ಅಂತ ನೀವು ಅನ್ಕೊಳಕ್ಕೆ ಹೋಗ್ಬಿಡಿ. ಸುಮಾರು ಸ್ಟಾಕ್ಗಳು ಅವೈಲೇಬಲ್ ಇದೆ, ಅದು ಯಾವುದಿದೆ ಅಂತ ಲಿಸ್ಟನ್ನು ತೋರಿಸಿದ್ದೀನಿ, ಅದು ನಿಮಗೆ ಜೆರೋದಾ ವೆಬ್ಸೈಟಲ್ಲೂ ಕೂಡ ಸಿಗ್ತಾ ಹೋಗುತ್ತೆ. ನೋಡಿ, ಟಾಟಾ ಮೋಟಾರ್ಸಿಗೆ ಲಾಂಗ್ ಟರ್ಮಲ್ಲಿ ಸಪೋರ್ಟ್ ಅಂತ ಎಲ್ಲಿದೆ ಅಂತಂದರೆ ಅದು 600 ಲೆವೆಲಲ್ಲಿ ಇದೆ ಇವಾಗ, ಆಯಿತಾ. 600 ಲೆವೆಲ್ ಇದೆ, ಬಟ್ 720 ಕೂಡ ಒಂದು ಸಪೋರ್ಟು ವೀಕ್ಲಿ ಕ್ಯಾಂಡಲಲ್ಲಿ ಅಂತ ನಾವು ಮಾತಾಡಿದ್ವಿ. ಸೊ 720 ಇಂಪಾರ್ಟೆಂಟ್ ಆದ ಸಪೋರ್ಟು. 720ನ ಅದು ರೆಸ್ಪೆಕ್ಟ್ ಮಾಡಲಿಲ್ಲ ಈ ಲೆವೆಲ್ಗಳನ್ನ ಅಂತಂದರೆ ಇದು ಸೀದಾ 600 ಲೆವೆಲ್ ತನಕ ಬರ್ಬೋದು. ಈಗ 720 ರೆಸ್ಪೆಕ್ಟ್ ಮಾಡಲಿಲ್ಲ ಅಂತಂದರೆ ಅಲ್ವಾ. ಸೊ ನಿಮಗೆ ಅನಿಸುತ್ತೆ, ಇಲ್ಲ 720ರಿಂದ ಇಲ್ಲಿ ಟರ್ನ್ ಅರೌಂಡ್ ಆಗುತ್ತೆ ಸ್ಟಾಕು, ಇಲ್ಲಿ ನಾನು ಒಳ್ಳೆ ರೀತಿಯಲ್ಲಿ ಬೈ ಮಾಡ್ತಾ ಹೋಗ್ಬೋದು. ವಾಪಸ್ ಇದು 900 ಲೆವೆಲ್ಗೆ ಹೋಗಿ ಟೆಸ್ಟ್ ಆಯಿತು ಅಂದ್ರೂ ನನಗೆ ಒಂದು 20% ಆಪರ್ಚುನಿಟಿ ಇದೆ. ಸೊ ಇಲ್ಲಿ ನನಗೆ ಒಂದು ಆಪರ್ಚುನಿಟಿ ಕಾಣಿಸ್ತಾ ಇದೆ, ನಾನು ಇದನ್ನ ಯೂಸ್ ಮಾಡ್ಕೊತ ಹೋಗ್ಬೋದು. ರೀಬೌನ್ಸ್ ಆಗುತ್ತೆ, ವಾಪಸ್ಸು 900 ಇವಾಗ ವಾಪಸ್ ಮೇಲೆ ಹೋದರೆ ರೆಸಿಸ್ಟೆನ್ಸ್ ಆಗುತ್ತೆ. ಆದರೂ 900ಗೆ ಅಂತ ಇಲ್ಲಿಂದ ಹೋದ್ರೂ ಕೂಡ ನಮಗೆ 15-20% ನಮಗೆ ಅಪ್ ಮೂಮೆಂಟ್ ಇದೆ. ಇನ್ನೊಂದು 4-5 ತಿಂಗಳಲ್ಲಿ ಮಾರ್ಕೆಟ್ ಬೌನ್ಸ್ ಆದಾಗ ಇಲ್ಲಿ ಲೆವೆಲ್ಗೆ ಹೋಯಿತು ಅಂತಂದರೆ ನಾನು ಒಳ್ಳೆ ಲಾಭನ ಮಾಡ್ಬೋದು. ಅದರಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಜೆರೋದಾ ತೊಗೊಂಡ್ರೂ ಕೂಡ ನನಗೆ ಒಳ್ಳೆ ಲಾಭ ಆಗುತ್ತೆ ಅಂತ ನಿಮ್ಗೆ ಅನಿಸಿದೆ ಅಂತ ಅಂದ್ಕೊಳ್ಳಿ. ಅಂದರೆ ಇದು ಯಾವ ಸಿನಾರಿ ಹೇಳ್ತಾ ಇದ್ದೀನಿ, ಸಾಕಷ್ಟು ಮಾರ್ಕೆಟಲ್ಲಿ ಕರೆಕ್ಷನ್ ಆಗಿಬಿಟ್ಟಿದೆ ಒಂದು ಇನ್ಸ್ಟ್ರೂಮೆಂಟಲ್ಲಿ, ಇಲ್ಲಿಂದ ಇನ್ನೂ ಕೆಳಗಡೆ ಹೋಗುವಂಥ ಸಾಧ್ಯತೆ ಕಡಿಮೆ ಇದೆ. ಇಲ್ಲಿ ಟರ್ನ್ ಅರೌಂಡ್ ಆಯಿತು ಅಂದರೆ ಒಂದು ಸಣ್ಣ ಶಾರ್ಟ್ ಕವರಿಂಗ್ ಬಂದ್ರೂ ನನಗೆ ಒಳ್ಳೆ ಲಾಭ ಇದೆ ಅಂತ ನೀವು ಒಂದು ವ್ಯಾಲ್ಯೂ ಲೆವೆಲಲ್ಲಿ ವ್ಯಾಲ್ಯೂ ಬೈ ಮಾಡೋದಕ್ಕೆ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಆಗ ನೀವು ಒಂದು ಸಲ ನೀವು ಯೂಸ್ ಮಾಡ್ತಾ ಹೋಗ್ಬೋದು MTFನ. ಅಂದರೆ ರೈಟ್ ಸ್ಟ್ರಾಟಜಿ ಯಾವಾಗಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು ನಿಮಗೆ ಏನಾಗಿರುತ್ತೆ, ಈಗ ಒಂದು ಮೊಮೆಂಟಮ್ ಬಿಲ್ಡ್ ಆಗ್ತಾ ಇದೆ. ಉದಾಹರಣೆಗೆ ನಾನು ಡಾಕ್ಟರ್ ರೆಡ್ಡಿ ತೋರಿಸ್ತಾ ಇದ್ದೀನಿ, ಫಾರ್ಮಾ ಸೆಕ್ಟರ್ ಕೂಡ ಯಾಕೋ ಬೂಮ್ ಆಗೋ ಥರ ಕಾಣಿಸ್ತಾ ಇದೆ. ಇಲ್ಲಿ ನೀವು ನೋಡ್ತಾ ಹೋಗೋದಾದ್ರೆ ಈ ಟ್ರೆಂಡ್ ಲೈನ್ನ ರೆಫರೆನ್ಸಲ್ಲಿ ಬಂದಾಗೆಲ್ಲ ಇಲ್ಲಿ ಬೈಯಿಂಗ್ ಸೆಂಟಿಮೆಂಟ್ ಆಗೋ ಥರ ಕಾಣಿಸ್ತಾ ಇದೆ. ಲೋಯರ್ ಹೈ ಲೋಯರ್ ಲೋ ಆಗ್ತಾ ಇದೆ. ಸೊ ವೀಕ್ಲಿ ಕ್ಯಾಂಡಲಲ್ಲಿ ಒಂದು ದೊಡ್ಡ ಕ್ಯಾಂಡಲನ್ನು ಮಾಡಿದೆ. ಇಲ್ಲಿಂದ ಬ್ರೇಕ್ಔಟ್ ಆಯಿತು ಅಂತಂದರೆ ಇಲ್ಲೂ ನನಗೆ ಒಂದು ಶಾರ್ಟ್ ಟರ್ಮಲ್ಲಿ ಒಂದು 5-6% ಅಪ್ ಮೂವ್ಮೆಂಟ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಒಂದು 2-3 ವಾರದಲ್ಲೇ ನನಗೆ 5-6% ಟ್ರೇಡ್ ಸಿಗ್ಬೋದು. ಆ ಥರ ಸಿಕ್ತು ಅಂತಂದರೆ ನಾನು ಇವಾಗ ಒಂದು ಒಳ್ಳೆ ಕ್ವಾಂಟಿಟಿ MTF ಯೂಸ್ ಮಾಡಿಕೊಂಡು ನಾನು ಬೈ ಮಾಡಿದ್ರೆ ಅಲ್ಲೂ ನಾನು ಲಾಭವನ್ನು ಮಾಡ್ಕೊತ ಹೋಗ್ಬೋದು ಅಂತ ನಿಮಗೆ ಅನಿಸ್ತು ಅಂದರೆ ಇದು ಗ್ರೋತ್ ಸ್ಟ್ರಾಟಜಿ, ಅಂದರೆ ಒಂದು ಮೊಮೆಂಟಮ್ ಸ್ಟ್ರಾಟಜಿ ಅಂತ ಹೇಳ್ತಾ ಹೋಗ್ಬೋದು. ಈ ರೀತಿಗಳಲ್ಲೂ ಕೂಡ ನೀವು ಯೂಸ್ ಮಾಡ್ಕೊತ ಹೋಗ್ಬೋದು. ಹಾಗಾದರೆ ಎಲ್ಲಿ ಯೂಸ್ ಮಾಡ್ಕೋಬಾರ್ದು ಅಂತಂದರೆ ಯಾವುದೋ ಒಂದು ಪೆನ್ನಿ ಸ್ಟಾಕ್ ಇದೆ, ಆಯಿತಾ. ನೀವೊಂದು 60 ರೂಪಾಯಿ 70 ರೂಪಾಯಿ ನಡೀತಾ ಇದೆ ಅಂತ ಅನ್ಕೋಣ. MTF ಯೂಸ್ ಮಾಡ್ಕೊಂಬಿಟ್ಟು ನಾನು MTFಲ್ಲಿ ಅದು ಎಲಿಜಿಬಲ್ ಮಾಡಿದ್ದಾರೆ ಅಂತಲೂ ಅನ್ಕೊತ ಹೋಗೋಣ. ಸೊ ಅದನ್ನು ನೀವೇನು ಮಾಡ್ತೀರಾ, ಓಕೆ ಈಗ MTF ಎಲಿಜಿಬಲ್ ಮಾಡಿದ್ದಾರೆ, ಇದರಲ್ಲಿ ನಾನೊಂದು 10,000 ಕ್ವಾಂಟಿಟಿನ ಬೈ ಮಾಡಿಬಿಡ್ತೀನಿ ಅಂತ ನೀವು ತೊಗೊಂಡ್ರಿ ಅಂತಂದರೆ ಫಸ್ಟ್ ಆಫ್ ಆಲ್ ಅದು ಪೆನ್ನಿ ಸ್ಟಾಕ್ ಆಗಿದೆ, ಅಲ್ಲಿ ಪಂಪ್ ಆ್ಯಂಡ್ ಡಂಪ್ ಆಗಿರುತ್ತೆ. ಅದರಲ್ಲಿ ಏನಾದ್ರು ಒಂಚೂರು ಆಚೆ ಈಚೆ ಆಯಿತು ಅಂತಂದರೆ ನಿಮಗೆ ತುಂಬ ಒಂದು ದೊಡ್ಡದಾದಂಥ ಲಾಸನ್ನು ನೀವು ಬರ್ಸ್ತಾ ಹೋಗಬೇಕಾಗುತ್ತೆ. ನೋಡಿ, MTF ಹೋಲ್ಡಿಂಗ್ ಯಾವ ರೀತಿ ಬರುತ್ತೆ ಅಂತಂದರೆ ನೀವು ಸ್ಟೇಟ್ಮೆಂಟಿಗೆ ಹೋದರೆ ಇಲ್ಲಿ ಸ್ಟೇಟ್ಮೆಂಟಲ್ಲಿ MTF ಹೋಲ್ಡಿಂಗ್ಸ್ ಅಂತಲೇ ಇರುತ್ತೆ. ಅಂದರೆ ನೀವು ಮಾಮೂಲಿ ಪೋರ್ಟ್ಫೋಲಿಯೋಗೆ ಹೋಗ್ಬಿಟ್ಟು ನೀವು ಹೋಲ್ಡಿಂಗ್ಸ್ ಅಂತ ನೋಡಿದ್ರೆ ನೀವು ಮಾಮೂಲಿ ರೆಗ್ಯುಲರ್ ಆಗಿ ಎಷ್ಟು ತೊಗೊಂಡಿದ್ದಾರೆ ಯಾವುದು ಅದರಲ್ಲಿ ನಿಮಗೆ ತೋರಿಸ್ತಾ ಹೋಗುತ್ತೆ. ಜೆರೋದಾದಲ್ಲಿ MTF ಮೂಲಕ ನೀವೇನಾದರೂ ಖರೀದಿ ಮಾಡಿದ್ರಿ ಅಂತಂದರೆ ಅದನ್ನ MTF ಹೋಲ್ಡಿಂಗಲ್ಲಿ ನೋಡ್ಬೋದು. ಅಥವಾ ನಿಮ್ಮ ಮಾಮೂಲಿ ಪೋರ್ಟ್ಫೋಲಿಯೋನಲ್ಲಿ M ಅಂತ ತೋರಿಸ್ತಾ ಇರುತ್ತೆ. M ಅಂತ ಎಷ್ಟು ಕ್ವಾಂಟಿಟಿ ತೋರಿಸ್ತಾ ಇರುತ್ತೋ ಅಷ್ಟು ನೀವು ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿಯಿಂದ ತೊಗೊಂಡಿದ್ದೀರಾ ಅಂತ ಅದು ಗೊತ್ತಾಗ್ತಾ ಹೋಯಿತು. ಅದಲ್ಲದೆ ರಿಪೋರ್ಟು ಕೂಡ ಸಿಗ್ತಾ ಹೋಗುತ್ತೆ ನಿಮಗೆ. ನೋಡಿ, ನಾನು ಇನ್ನೊಂದು ಅಕೌಂಟಲ್ಲಿ ನಿಮಗೆ ತೋರಿಸಬೇಕು ಅಂತ ನಾನು ಆಲ್ರೆಡಿ ಒಂದು MTF ಅಲ್ಲಿ ಖರೀದಿ ಕೂಡ ಮಾಡಿ ಇಟ್ಟಿದ್ದೀನಿ. ಸೊ ಅದನ್ನ ನೀವು ತೋರಿಸ್ತಾ ಹೋಗ್ತೀನಿ. ನೋಡಿ, ಈಗ MTF ಅಲ್ಲಿ ಕ್ರೆಡಿಟ್ ಟು ಡೆಬಿಟ್ ಅಂತ ಬರ್ತಾ ಹೋಗುತ್ತೆ. ಇವಾಗ ಡೆಬಿಟ್ ಅಂತ ಆದರೆ ಇವಾಗ ನಿಮಗೆ
MTF ಲೆಡ್ಜರ್ ಅಂತ ಮೇಂಟೈನ್ ಮಾಡ್ತಾರೆ. ಅದರಿಂದ ಅಷ್ಟು ತೊಗೊಂಡಿದ್ದೀರಾ, ನೀವು ಸಾಲ ತೊಗೊಂಡಿದ್ದೀರಾ ಅಂತ. ಕ್ರೆಡಿಟ್ ಅಂದರೆ ನೀವು ವಾಪಸ್ ಕೊಟ್ಟಿದ್ದೀರಾ ಅಂತಂದರೆ. ಉದಾಹರಣೆಗೆ ಏನಾಗ್ತಾ ಹೋಗುತ್ತೆ ಅಂತಂದರೆ, ಈಗ ಯಾವುದೋ ಒಂದು ಸ್ಟಾಕಲ್ಲಿ ನಾನು 8,214 ರೂಪಾಯಿ ಮಾರ್ಜಿನ್ ಸಾಕು, ಆದರೆ 37,185 ರೂಪಾಯಿ ಝೆರೋದ ಕಡೆಯಿಂದ ಕೊಟ್ಟಿದ್ದಾರೆ. ಆ ಥರ ಒಂದು ಖರೀದಿನ ಮಾಡಿದ್ದೀನಿ. ಯಾವ ಸ್ಟಾಕು ಏನೋದನ್ನು ಆಮೇಲೆ ಬರೋಣ. ಸೊ 8,000 ರೂಪಾಯಿ ಇದ್ದರೆ ನನ್ನ ಹತ್ರ ಸಾಕಿತ್ತು, 5 ಟೈಮ್ಸ್ ಯಾವುದೋ ಲೆವರೇಜ್ ಇದ್ದಂಥ ಸ್ಟಾಕ್ ಅದು. ಸೊ 37,000 ರೂಪಾಯಿ ಝೆರೋದವ್ರು ಕೊಟ್ಟರು. ಸೊ ಕ್ರೆಡಿಟ್ ಅಂದರೆ ಏನು ಅಂದರೆ, ನಿಮ್ಮ ಏನು ಒಂದು ಟ್ರೇಡಿಂಗ್ ವಾಲೆಟ್ ಇರುತ್ತಲ್ಲ, ಅದರಲ್ಲಿ ನಿಮ್ಮ ಹತ್ರ 8,000 ರೂಪಾಯಿ ಇರಬೇಕು. 8,000 ರೂಪಾಯಿ ಇತ್ತು, ಅದನ್ನ ನಾವು ಕ್ರೆಡಿಟ್ ಅಂತ ಮಾಡ್ಕೊಂಡ್ರು, MTF ಲೆಡ್ಜರಿಗೆ ಹಾಕೊಂಡ್ರು, ಅಂದರೆ ವಜಾ ಮಾಡ್ಕೊಂಡ್ರು 8,000 ರೂಪಾಯಿನ. ಆದರೆ ಅವ್ರು ಕೊಟ್ಟಿದ್ದು, ನಿಮಗೆ ಸಾಲ ಕೊಟ್ಟಿದ್ದೆಷ್ಟು 37,000, ಅದನ್ನ ಡೆಬಿಟ್ ಅಂತ ಹಾಕಿದ್ರು. ಸೊ ಒಟ್ಟಾರೆ ಸಾಲ ನಿಮ್ಗೆ ಎಷ್ಟಾಗ್ತಾ ಹೋಯ್ತು, ಇವಾಗ ನೀವು ಎಷ್ಟು ತೊಗೊಂಡಿರ್ತೀರಲ್ಲ ಅದೇ ನಿಮ್ಮ ಇದು ಲೆಡ್ಜರ್ ಆಗಿರುತ್ತೆ ಅಷ್ಟೇ, ಎಷ್ಟು ಕ್ರೆಡಿಟ್ ಆಗ್ತಾ ಇದೆ, ಎಷ್ಟು ಡೆಬಿಟ್ ಆಗ್ತಾ ಇದೆ ಅಂತ. ಬಟ್ ಎಷ್ಟು ನಿಮಗೆ ಕೊಡ್ತಾರಲ್ಲ, ಇವಾಗ ನೀವು 100 ರೂಪಾಯಿದು ತೊಗೊಳಕ್ಕೆ ಬಂದಿದ್ದೀರಾ, ಆ 100 ರೂಪಾಯಿ ನಿಮ್ಮ ಹತ್ರ 20 ರೂಪಾಯಿ ಮಾತ್ರ ಇದೆ, ಇನ್ನು 80 ರೂಪಾಯಿ ಝೆರೋದವ್ರು ಕೊಟ್ಟರಲ್ವಾ, ಆ 80 ರೂಪಾಯಿಗೆ ಅವರು 0.04% ಅಂತ ಇಂಟ್ರೆಸ್ಟ್ ಚಾರ್ಜ್ನ ಆಗ್ತಾ ಹೋಗುವಂಥದ್ದು. ಇದನ್ನ ಸ್ವಲ್ಪ ಬೇರೆ ಥರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಕೆಲವರಿಗೆ ಏನು ಹೇಳ್ತಾ ಇದ್ದೀನಿ ಅರ್ಥ ಆಗ್ತಾ ಇಲ್ಲ ಅಂತ ಅನ್ಬೋದು. ಅರ್ಥ ಆಗ್ತಿಲ್ಲ ಅಂದರೆ ಹೇಳಿ, ಬೇರೆ ಥರ ಎಕ್ಸ್ಪ್ಲೇನ್ ಮಾಡೋಕ್ಕೆ ನೋಡ್ತೀನಿ. ಫಸ್ಟ್ ಆಫ್ ಆಲ್ ಇದನ್ನ ಯೂಸ್ ಮಾಡ್ಕೊಳ್ಳೇಬೇಕು ಅಂತ ಯಾವುದೇ ರೀತಿಯಂಥ ಆಬ್ಲಿಗೇಷನ್ ಇಲ್ಲ. ಝೆರೋದವರು ಕೂಡ ಅದೇ ಹೇಳ್ತಾರೆ, ಯಾಕೆಂತಂದರೆ ಇದು ಒಂದು ರೀತಿ ಸಾಲನೇ ನೀವು ಮಾಡ್ತಾ ಇದ್ದಂಗೆ ಇಲ್ಲಿ. ಸೊ ತುಂಬ ಕ್ಯಾಲ್ಕುಲೇಟೆಡ್ ಆಗಿ ನಾನು ರಿಸ್ಕ್ ತೊಗೊತೀನಿ. ಎಲ್ಲದಕ್ಕೂ ಇವಾಗ ನಾವು ರಿಸ್ಕ್ನ ತೊಗೊಳ್ತೀವಿ ಲೈಫಲ್ಲಿ. ಲೋನ್ ಇಲ್ಲದೆ ಯಾರು ಮನೆ ತೊಗೊತಾ ಇಲ್ಲ, ಲೋನಿಂದ ಯಾರು ಕಾರ್ ತೊಗೊತಾ ಇಲ್ಲ. ಹಾಗಾಗಿ ಲೋನ್ ತೊಗೊಂಡೆ ನಾನು ಇನ್ವೆಸ್ಟು ಮಾಡ್ತೀನಿ ಅಂತ ನಿಮ್ಮ ಅಭಿಪ್ರಾಯ ಇತ್ತು ಅಂತಂದರೆ ಇಲ್ಲಿ ತುಂಬ ಹುಷಾರಾಗಿರಬೇಕು. ಯಾಕೆಂತಂದರೆ ಇಲ್ಲಿ ಕ್ಯಾಲ್ಕುಲೇಟೆಡ್ ರಿಸ್ಕ್ ಆಗುತ್ತೆ. ಯಾಕೆಂದರೆ ನೀವು ಯಾವುದೋ ಒಂದು ಸ್ಟಾಕನ್ನು ನೀವು ಖರೀದಿ ಮಾಡಿದ್ರಾ, ಖರೀದಿ ಮಾಡಿದ್ಮೇಲೂ ಸ್ಟಾಕು ಕೆಳಗಡೆ ಹೋಗ್ತಾ ಇತ್ತು ಅಂತ ನೋಡಿ. ಇದು ತುಂಬ ಇಂಪಾರ್ಟೆಂಟ್. ಇದು ನಿಮಗೆ ಮಾಹಿತಿ ಸಿಗೋದಿಲ್ಲ, ಎಲ್ಲೂ ನಿಮಗೆ ಇದನ್ನ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ತೊಗೊಂಡ್ರೆ ಇಷ್ಟು ಚಾರ್ಜಸ್ ಆಗುತ್ತೆ ಈ ರೀತಿ ಅಂತ ಹೇಳಿದ್ದಾರೆ. ಬಟ್ ತೊಗೊಂಡ್ಮೇಲೆ ನಿಮ್ಮದು ಕಮ್ಮಿ ಆಗ್ತಾ ಹೋಯ್ತು ಅಂತ ಅನ್ಕೋಣ ಪ್ರೈಸ್. ಅವಾಗ ಏನು ಕತೆ ಅಂತ ನಿಮ್ಗೆ ಅನಿಸ್ತಾ ಹೋಗ್ಬೋದು. ಉದಾಹರಣೆಗೆ ನೀವು ಯಾವುದೋ ಒಂದು ಸ್ಟಾಕನ್ನ ಇವಾಗ 720 ರೂಪಾಯಿ ಇದೆ ಅಂತ ಹೇಳ್ಬಿಟ್ಟು ನೀವು ತೊಗೊತೀರಾ ಅಂತ ಅನ್ಕೊಂಡು 720 ರೂಪಾಯಿ ತೊಗೊತೀರಾ. ಅದೇನಾಯಿತು, ಕಮ್ಮಿ ಆಗ್ತಾ ಬಂದು ನಿಮಗೆ 600 ರೂಪಾಯಿ ತನಕ ಬಂದ್ಬಿಡ್ತು. ಆಯಿತಾ, 600 ರೂಪಾಯಿ ತನಕ ಬಂದರೆ ಏನಾಯ್ತು, ಇಲ್ಲಿ ಒಂದು ಶೇರಿಗೆ 120 ರೂಪಾಯಿ ನಿಮ್ಗೆ ಏನಾಯ್ತು, ಇವಾಗ ಇಲ್ಲಿ ಲಾಸ್ ಆಗ್ತಾ ಹೋಯಿತು. ಕರೆಕ್ಟಾ, MTM ಲಾಸ್. ಆದರೆ ಅವ್ರು ಯಾವುದೇ ರೀತಿ MTM ಲಾಸನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾರೆ ಅಂದರೆ, MTM ಲಾಸ್ ಅಂತ ನಿಮಗೆ ಆಗಲೇ ಹೇಳಿದ್ನಲ್ಲಿ ಅಲ್ಲಿ ಸ್ಪೆಸಿಫಿಕ್ ಆಗಿ ಟ್ರ್ಯಾಕ್ ಆಗ್ತಾ ಇರುತ್ತೆ. ಪ್ರತಿ ದಿನದಲ್ಲಿ ಆ MTF ಹೋಲ್ಡಿಂಗ್ಸಲ್ಲಿ ನಿಮಗೆ ಎಷ್ಟು MTM ಲಾಸ್ ಆಗ್ತಾ ಇದೆ ಅಂತ ಕ್ಯಾಲ್ಕುಲೇಟ್ ಆಗ್ತಾ ಇರುತ್ತೆ. ಆ MTM ಲಾಸ್ ಏನಿರುತ್ತಲ್ಲ ಅದನ್ನು ನೀವು ಫಿಲ್ ಮಾಡಬೇಕು. ಅಂದರೆ ನಾನು ಏನು ಹೇಳಕೊಟ್ಟಿದ್ದೀನಿ ಅಂತಂದರೆ, ಉದಾಹರಣೆಗೆ ಇದರಲ್ಲೇ ಹೇಳೋಣ. ಇವಾಗ 1,300 ರೂಪಾಯಿಗೆ ನೀವು ಡಾಕ್ಟರ್ ರೆಡ್ಡಿಸ್ನ ತೊಗೊಂಡಿದ್ದೀರಾ ಅಂತ ಅನ್ಕೊಳ್ಳೋಣ. ಸೊ ಇದು ಸ್ಟಾಕು ಮೇಲ್ಗಡೆನೇ ಹೋಗ್ತಾ ಇದೆ, ಪಾಸಿಟಿವ್ ಆಗಿ ಆಗ್ತಾ ಇದೆ ಅಂತಂದರೆ MTM ಲಾಸ್ ಏನಿಲ್ಲ ಅಲ್ವಾ, ಮಾರ್ಕ್ ಟು ಮಾರ್ಕೆಟ್ ಲಾಸ್ ಇಲ್ಲ. ಮಾರ್ಕ್ ಟು ಮಾರ್ಕೆಟ್ ಲಾಸ್ ಅಂದರೆ ನೀವೇನು ಅದನ್ನ ರಿಯಲೈಸೇಷನ್ ಮಾಡ್ಕೊಂಡಿಲ್ಲ, ನಿಮ್ಮ ಹತ್ರ ಇದೆ ಆನ್ ಪೇಪರ್, ಅದು ಪ್ರಾಫಿಟ್ ಲಾಸೋ ಮಾಡ್ತಾ ಇದೆ. ಪ್ರಾಫಿಟ್ ಆದರೆ ಅವರೇನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ 1,300 ರೂಪಾಯಿ ತೊಗೊತೀರಾ, ಅದು 1,250, 1,200 ಈ ರೀತಿ ಕೆಳಗಡೆ ಬರ್ತಾ ಹೋಯ್ತು ಅಂತ ಅನ್ಕೊಳ್ಳೋಣ. ಅವಾಗ ಏನಾಗ್ತಾ ಹೋಗುತ್ತೆ, ಅದು MTM ಲಾಸ್ ಅಲ್ವಾ, ನಿಮ್ಮ ಹೋಲ್ಡಿಂಗಲ್ಲಿ ಇರುವಂಥ ಲಾಸ್ ಆಗ್ತಾ ಇತ್ತು. ಆ ಲಾಸು ಇವಾಗ ನೀವು ಉದಾಹರಣೆಗೆ 10 ಕ್ವಾಂಟಿಟಿ ನಿಮ್ಮ ಹತ್ರ ತೊಗೊಳೋಷ್ಟು ನಿಮಗೆ ಕೆಪಾಸಿಟಿ ಇರುತ್ತೆ. ನೀವೇನು ಮಾಡ್ತೀರಾ, MTF ಯೂಸ್ ಮಾಡಿಕೊಂಡು ನೀವು ಒಂದು 50 ಕ್ವಾಂಟಿಟಿನ ತೊಗೊಂಡ್ಬಿಟ್ಟಿರ್ತೀರ. ಈಗ MTM ಲಾಸ್ ಆದರೆ ಯಾವುದಕ್ಕೆ ಆಗ್ತಾ ಇರುತ್ತೆ, ಈ 50 ಕ್ವಾಂಟಿಟಿಗೇ ನಿಮಗೆ ಲಾಸ್ ಆಗ್ತಾ ಇರುತ್ತೆ. 50 ಕ್ವಾಂಟಿಟಿಗೆ 100 ರೂಪಾಯಿ ಕೆಳಗಡೆ ಹೋಯ್ತು ಅಂತಂದರೆ ನೀವು 5,000 ರೂಪಾಯಿ ಲಾಸ್ ಈ ರೀತಿಯಾಗಿ ಆಗ್ತಾ ಇರುತ್ತಲ್ವ. ಸೊ ಈ ರೀತಿ ಆಗ್ತಿದ್ದಾಗ ನೀವು ಆ MTM ಲಾಸನ್ನು ನೀವು ನಿಮ್ಮ ವಾಲೆಟಿಂದ ನೀವು ಭರ್ತಿ ಮಾಡಬೇಕು. ನೀವು ಭರ್ತಿ ಮಾಡಲಿಲ್ಲ ಅಂತಂದರೆ ಅವರು ಅದನ್ನು ಟ್ರ್ಯಾಕ್ ಮಾಡ್ತಾ ಇರ್ತಾರೆ, ಅದನ್ನ ಸಾಲ ಅಂತ ಕನ್ಸಿಡರ್ ಮಾಡ್ತಾ ಇರ್ತಾರೆ. ಆಫ್ಟರ್ ಸರ್ಟನ್ ಪಾಯಿಂಟ್ ಆಫ್ ಟೈಮು 30 ದಿನನೋ 90 ದಿನನೋ ಟೈಮ್ ಇರುತ್ತೆ. ಅದು ಕೆಳಗಡೆನೇ ಹೋಗ್ತಾ ಹೋಯ್ತು, ನೀವು ಅದನ್ನ ಪೊಸಿಷನ್ ನೀವು ಫಿಲ್ಲೇ ಮಾಡಲಿಲ್ಲ ಅಂತಂದರೆ ಅವ್ರ ಲಾಸ್ನ ತಪ್ಪಿಸ್ಕೊಳಕ್ಕೆ ಅದು ಒಂದೊಂದು ಇನ್ಸ್ಟ್ರೂಮೆಂಟಿಗೆ ಒಂದೊಂದು MTM ಲಾಸ್ ಪರ್ಸೆಂಟೇಜಿಂದ 10%, 15% ಈ ರೀತಿ ಇರುತ್ತೆ. ಅಷ್ಟು ಲೆವೆಲ್ ನೀವು ತೊಗೊಂಡ್ಮೇಲೂ ಅಷ್ಟು ಕೆಳಗಡೆ ಹೋಯ್ತು ಅಂತಂದರೆ ಸ್ಕ್ವೇರ್ ಆಫ್ ಮಾಡ್ಕೊಂಡ್ಬಿಡ್ತಾರೆ ಪೊಸಿಷನ್ನ. ಆಗೇನು ಲಾಸ್ ಆಗುತ್ತೋ ಅದನ್ನ ನೀವು ಭರ್ತಿ ಮಾಡಬೇಕು. ಇದು ವೆರಿ ಇಂಪಾರ್ಟೆಂಟ್, ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ. ಹಾಗಾಗಿ ನೀವು ತೊಗೊಳೋಂಥದ್ದು ಪಾಸಿಟಿವ್ ಆಗಿ ಹೋಯ್ತು ಅಂತಂದರೆ ವೆಲ್ ಆ್ಯಂಡ್ ಗುಡ್. ಬಟ್ ನೀವು ತೊಗೊಂಡ್ಮೇಲೂ ಕರೆಕ್ಷನ್ ಆಗ್ತಾನೆ ಬರ್ತಿದೆ ಅಂತಂದರೆ MTM ಲಾಸನ್ನು ಟ್ರ್ಯಾಕ್ ಮಾಡ್ತಾ ಇರ್ತಾರೆ ಅದು ಲೆಡ್ಜರಲ್ಲಿ, ಅದನ್ನ ನೀವು ಭರ್ತಿ ಮಾಡೋದು. ಆದರೆ ಬರೀ 10 ಕ್ವಾಂಟಿಟಿಗೆ ಆಗಿರಲ್ಲ, ಅವಾಗ 50 ಕ್ವಾಂಟಿಟಿಗೂ ನೀವು ಫಿಲ್ ಮಾಡೋಂಥ ಜವಾಬ್ದಾರಿ ನಿಮಗಿರುತ್ತೆ. ಹಾಗಾಗಿ ಇಲ್ಲಿ ಯಾರಿಗೆ ವರ್ಕೌಟ್ ಆಗುತ್ತೆ, ನೀವು ತೊಗೊಳೋಂಥ ಸಮಯದಿಂದ ಅದು ಮೇಲ್ಗಡೆನೇ ಹೋಗಬೇಕು, ಜೊತೆಗೆ ಸಣ್ಣ ಶಾರ್ಟ್ ಟರ್ಮಲ್ಲೇ ಮೇಲ್ಗಡೆ ಹೋಗಬೇಕು. ಯಾಕಂದರೆ ನೀವು ಲಾಂಗ್ ಟರ್ಮಲ್ಲಿ ಮೇಲ್ಗಡೆ ಹೋಗುತ್ತೆ ಅಂತ ನೀವು ಇಟ್ಕೊಂಡಿದ್ದೀರ ಅಂತಂದರೆ ಇಂಟ್ರೆಸ್ಟ್ ರೇಟ್ನ ನೀವು ಪ್ರತಿದಿನ ಭರಿಸ್ತಾನೆ ಹೋಗಬೇಕಲ್ವ. ಹಾಗಾಗಿ ಇದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಅಥವಾ ಸ್ವಿಂಗ್ ಟ್ರೇಡ್ ಏನಿದೆಯೋ ಅವರಿಗೆ ಜಾಸ್ತಿ ಸೂಕ್ತ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರ್ಬೋದು, ಯಾವ ರೀತಿ ಏನು ಅಂತ ಗೊತ್ತಾಗದಲ್ಲೇ ಇರ್ಬೋದು. ನೀವು ಬೇಕಾದ್ರೆ ಸಣ್ಣ ಪ್ರಮಾಣದಲ್ಲಿ ಯಾವ್ದಾದ್ರು ಒಂದನ್ನು ಟ್ರೈ ಮಾಡಿ ನಿಮ್ಮದೇ ಲೆಡ್ಜರಲ್ಲಿ ನೀವು ನೋಡಿಕೊಂಡು ಆಮೇಲೆ ಕೂಡ ನೀವು ಮಾಡ್ತಾ ಹೋಗ್ಬೋದು. ಬಟ್ ಒಂದ್ಸಲ ನೀವು MTF ಅಂತ ನೀವು ಖರೀದಿ ಮಾಡಿದ್ರೆ ಅಂದರೆ ಅದನ್ನ ಕ್ಯಾಶ್ ಆ್ಯಂಡ್ ಕ್ಯಾರಿಯಾಗಿ ಕನ್ವರ್ಟ್ ಮಾಡೋಕ್ಕಾಗೋದಿಲ್ಲ, ನೀವು ಸೆಲ್ಲೇ ಮಾಡಬೇಕಾಗುತ್ತೆ. ಸೆಲ್ ಮಾಡಿದಾಗ ಅದು ಆಟೋಮೆಟಿಕ್ಕಾಗಿ ಎಮ್ ಅಂತ ನೀವು ಸೆಲ್ ಮಾಡಬೇಕಾದ್ರೂ ಕೂಡ ಇವಾಗ ಯಾವುದೋ ಒಂದು MTF ಅಲ್ಲಿ ತೊಗೊಂಡಿದ್ದೀರಾ, ಸೆಲ್ ಮಾಡಬೇಕು ಅಂದ್ರೂ ನೀವು ರೆಗ್ಯುಲರ್ ಅಂತ ಸೆಲ್ ಮಾಡೋದ್ರ ಬದಲಾಗಿ MTF ಅನ್ನೋ ಸೆಕ್ಷನ್ಗೆ ಬಂದು ಸೆಲ್ ಮಾಡಿದ್ರೆ MTF ಅಲ್ಲಿ ಎಷ್ಟು ತೊಗೊಂಡಿರ್ತಾರೋ ಅಷ್ಟು ಸೆಲ್ ಆಗ್ತಾ ಹೋಗುತ್ತೆ. ಹೇಗೇನು ಇದು ಫಸ್ಟ್ ಇನ್ ಬೇಸಿಸ್. ಇದು ನೀವು ಉದಾಹರಣೆಗೆ ಒಂದ್ಸಲ ಒಂದು MTF ಅಲ್ಲಿ ಒಂದು 20 ಕ್ವಾಂಟಿಟಿ ತೊಗೊತೀರಾ, ಮತ್ತೆ ಮಾರದಿನ ಬಂದ್ಬಿಟ್ಟು ಒಂದು 20 ಕ್ವಾಂಟಿಟಿ ತೊಗೊತೀರಾ ಅಂದರೆ ಪ್ರತಿಯೊಂದಕ್ಕೂ MTM ಲಾಸನ್ನು ಆ್ಯಾವ್ರೇಜ್ ಆಗಿ ನೋಡಿ ಅವ್ರು ಕನ್ಸಿಡರ್ ಮಾಡೋದಿಲ್ಲ. ಇವಾಗ ನೀವು 720 ತೊಗೊಂಡಿದ್ದೀರಾ, ಮತ್ತೆ ಒಂದು 680 ತನಕ ಬಂತು, 680 ತೊಗೊತೀರಾ, ಆ್ಯಾವ್ರೇಜ್ ನಿಮ್ಮದು 700 ಆಯಿತು. ಸೇಮ್ ಕ್ವಾಂಟಿಟಿ ತೊಗೊತೀರ ನಿಮ್ಮದು 700 ಆಯಿತು. ಸೊ 700ಕ್ಕಿಂತ ಕೆಳಗಡೆ ಹೋದರೆ ಲಾಸು ಅಂತ ನೋಡ್ತಾರಾ? ಹಂಗೆ ಮಾಡಲ್ಲ. ಫಸ್ಟು 720ಕ್ಕೆ ಏನು ತೊಗೊಂಡಿದ್ದೀರಲ್ಲ ಅದು ಎಷ್ಟು ಲಾಸ್ ಆಗ್ತಾ ಇದೆ ಅಂತ ಅದು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾರೆ. 680ಕ್ಕಿಂತ ತೊಗೊಂಡಿದ್ದೆ ಏನಾದ್ರು ಕೆಳಗಡೆ ಹೋಯ್ತು ಅಂದರೆ ಅದನ್ನ ಸಪ್ರೇಟಾಗಿ ಟ್ರ್ಯಾಕ್ ಮಾಡ್ತಾರೆ. ಆ್ಯಾವ್ರೇಜ್
ನಿಮಗೆ ಒಟ್ಟಾಗಿ ಕೂಡ್ಕೊಂಡು ತೋರಿಸ್ತಾ ಹೋಗುತ್ತೆ ಇನ್ವೆಸ್ಟ್ ಮಾಡಿದಾಗ. ಆದರೆ MTFನ ನಮಗೆ ಅವರು ನೀವು ಯಾವ ಥರ ತೊಗೊಂಡಿರ್ತಾರೋ ಆ ಥರನೇ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾರೆ. ಇದ್ರ ಬಗ್ಗೆ ನಿಮಗೆ ಆಯಿತು ಓದ್ಬಿಟ್ಟು ನನಗೆ ಆಸಕ್ತಿ ನಾನು ಅರ್ಥ ಮಾಡ್ಕೊತೀನಿ ಅಂತಂದರೆ MTF ಟು FAQ ಅನ್ನೋ ಸೆಕ್ಷನಲ್ಲಿ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನಾನು ಹೇಳಿದೆ ಅಷ್ಟು ಮಾಹಿತಿ ನಿಮಗೆ ಸಿಗೋದಿಲ್ಲ, ಬಟ್ ನೀವಾಗೆ ಟ್ರಯಲ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಜೊತೆಗೆ ಯಾವುದೇ ಕ್ಲೈಂಟಿಗೆ ಕೊಡೋದು ಬಿಡೋದು ಝೀರೋದ ಟೈಮಲ್ಲಿ ಕೆಲವೊಂದು ಕ್ಲೈಂಟ್ಗಳಿಗೆ MTF ಫೆಸಿಲಿಟಿನ ಕೊಡದಲ್ಲೇ ಇರುವಂಥ ಸಾಧ್ಯತೆ ಇದೆ. ಅದು ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ಹಾಕಿದ್ದಾರೆ. ಮತ್ತು ಯಾವುದೇ ಕ್ಷಣದಲ್ಲೂ ಕೂಡ MTF ಫೆಸಿಲಿಟಿನ ನಿಲ್ಲಿಸುವಂಥ ಅಧಿಕಾರ ಕೂಡ ಝೀರೋದವರಿಗಿದೆ ಅಂತ ಹೇಳಿದ್ದಾರೆ. ಇದಿಷ್ಟು MTF ಬಗ್ಗೆನ ಡೆಡಿಕೇಟೆಡ್ ವಿಡಿಯೋ ಆಗಿತ್ತು. ಈ ವಿಡಿಯೋದಲ್ಲಿ ಏನೇ ನಿಮಗೆ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ, ನಾನು ರಿಪ್ಲೈ ಮಾಡೋದ್ರ ಮೂಲಕ ಅದನ್ನ ರಿಸಾಲ್ವ್ ಮಾಡೋಂಥ ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಈ ಮಾಹಿತಿನ ಶೇರ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.